ಜಗದಲ್ಲಿ ತುಂಬಿರುವೆ ನೀ ಸಾರವನು ಸ್ನೇಹ ಪುಷ್ಪವು ಅರಳಿದೆ ಮನದಲ್ಲಿ ತುಂಬಿಹುದು ಮನದಲ್ಲಿ ಖುಷಿಯು ನಿಸ್ಸಾರದಾಯಿ ಮನದ ಜಗದಲ್ಲಿ ತುಂಬಿರುವೆ ನೀ ಸಾರವನು ಸ್ನೇಹ ಪುಷ್ಪವು ಅರಳಿದೆ ಮನದಲ್ಲಿ ತುಂಬಿಹುದು ಮನದಲ್ಲಿ ಖುಷಿಯು ಪ್ರೀತಿಯು ನಿನ್ನ ಈ ಸಂಸಾರವು ಅದಕ್ಕಿಂತಲೂ ಪ್ರೀತಿಯು ನೀನು ಬಾಬಾ ನಿನ್ನ ಹೃದಯದಿ ಎದುರಿನಲ್ಲಿರಲಿ ನಯನದಲ್ಲಿರಲಿ ಹೃದಯದಿ ಹೊಮ್ಮಿದ ಮಾತೊಂದೇ ನಿನ್ನನ್ನು ನೋಡುವೆ ನಿನ್ನನೇ ನೆನೆಯುವೆ ಪ್ರತಿ ಕ್ಷಣವೂ ದಿನರಾತ್ರಿಯಲಿ ಎದುರಿನಲ್ಲಿರಲಿ ನಯನದಲ್ಲಿರಲಿ ಹೃದಯದಿ ಹೊಮ್ಮಿದ ಮಾತೊಂದೇ ನಿನ್ನನ್ನು ನೋಡುವೆ ನಿನ್ನನೇ ನೆನೆಯುವೆ ಪ್ರತಿ ಕ್ಷಣವೂ ದಿನರಾತ್ರಿಯಲಿ
ಓಂ ಶಾಂತಿ. ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಈಗ ಆತ್ಮಿಕ ಯಾತ್ರೆಯನ್ನು ಮಾಡೋಣ. ನಿಮ್ಮ ಮನಸ್ಸು ಬುದ್ಧಿಯನ್ನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ಜ್ಯೋತಿ, ನಕ್ಷತ್ರ ಸಮಾನ ಹೊಳೆಯುವಂತಹ ಜ್ಯೋತಿ, ಆತ್ಮ ಪಾಯಿಂಟ್ ಆಫ್ ಲೈಟ್, ನಾನು ಆತ್ಮ ಒಂದು ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ದೇಹದ ಮಾಲೀಕ ಅದ್ಭುತವಾದಂತಹ ಶಕ್ತಿ. ಅಜರ, ಅಮರ, ಅವಿನಾಶಿ ಜ್ಯೋತಿರ್ಬಿಂದು. ನಾನು ಆತ್ಮ ಒಂದು ಚೈತನ್ಯ ಮಣಿಯಾಗಿದ್ದೇನೆ. ನಾನು ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ದೇಹದ ತುಂಬೆಲ್ಲ ಶಾಂತಿಯ ಪ್ರಕಂಪನಗಳು ಹರಡುತ್ತಲಿವೆ. ನಾನು ಆತ್ಮಜ್ಯೋತಿ. ಶಕ್ತಿಶಾಲಿ ಪುಂಜನಾಗಿದ್ದೇನೆ. ಈ ದೇಹದಿಂದ ಭಿನ್ನ ಸ್ವತಂತ್ರ ಪಕ್ಷಿಯಾಗಿದ್ದೇನೆ. ನನ್ನ ಸ್ವರೂಪ ಜ್ಯೋತಿ ಸ್ವರೂಪವಾಗಿದೆ.
ಸ್ವಸ್ವರೂಪವನ್ನು ದರ್ಶಿಸಿ ಅನುಭವ ಮಾಡಿ ನಾನೊಂದು ತೇಜಸ್ವಿ ಆತ್ಮನಾಗಿದ್ದೇನೆ. ನಾನಾತ್ಮನಿಂದ ತೇಜೋಮಯ ಪ್ರಕಂಪನಗಳು ವಾತಾವರಣದ ತುಂಬೆಲ್ಲ ಹರಡುತ್ತಲಿದೆ. ಪ್ರಕಾಶಮಾನವಾದಂತಹ ಜ್ಯೋತಿ ನಿರಾಕಾರ ಜ್ಯೋತಿ ಸ್ವರೂಪ ನಾನಾತ್ಮನಾಗಿದ್ದೇನೆ. ಈಗ ನಿಧಾನವಾಗಿ ಈ ದೇಹದಿಂದ ಭಿನ್ನನಾಗಿ ಆತ್ಮಿಕ ಯಾತ್ರೆಯನ್ನ ಮಾಡೋಣ. ನಾನು ಆತ್ಮಜ್ಯೋತಿ ಈ ದೇಹದಿಂದ ಭಿನ್ನನಾಗಿ ನೀಲಿಯ ಆಕಾಶದ ಕಡೆಗೆ ಹೋಗುತ್ತಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಮಂಡಲದ ಲೋಕಕ್ಕಿಂತಲೂ ದೂರ, ಸೂಕ್ಷ್ಮ ಲೋಕಕ್ಕಿಂತಲೂ ದೂರ, ಬಹು ದೂರದ ಕಡೆಗೆ ನನ್ನ ಆತ್ಮನ ನಿಜವಾದ ಮನೆ ಪರಮಧಾಮ ಶಾಂತಿಧಾಮ ನಿರ್ವಾಣಧಾಮ ಮುಕ್ತಿಧಾಮ ಕೆಂಪು ಹೊಂಬಣ್ಣದ ಲೋಕ ಎಲ್ಲೆಡೆಯೂ ಅಪಾರವಾದಂತಹ ಶಾಂತಿ ಆವರಿಸಿದೆ. ನಾನು ಆತ್ಮ ಇಷ್ಟೊಂದು ಹಗುರತನದ ಅನುಭವ ಮಾಡುತ್ತಿದ್ದೇನೆ. ನಾನು ನನ್ನ ಮನೆಯನ್ನು ನೋಡುತ್ತಿದ್ದೇನೆ. ಕೆಂಪು ಹೊಂಬಣ್ಣದ ದಿವ್ಯ ಪ್ರಕಾಶಮಯವಾದಂತಹ ಲೋಕ, ಎಷ್ಟೊಂದು ಅಪಾರವಾದಂತಹ ಶಾಂತಿ, ಮತ್ತು ದಿವ್ಯತೆಯಿಂದ ಆಲೋಕಿತವಾಗಿದೆ. ಪರಮಧಾಮದಲ್ಲಿ ಮಣಿಗಳ ಸಮಾನ
ಹೊಳೆಯುವಂತಹ ಆತ್ಮಗಳನ್ನು ನೋಡುತ್ತಿದ್ದೇನೆ. ಅಂತರ್ಚಕ್ಷುಗಳಿಂದ ನಾನು ಸ್ವಯಂ ಅನ್ನು ಪ್ರಕಾಶ ಪುಂಜದ ರೂಪದಲ್ಲಿ ನೋಡುತ್ತಿದ್ದೇನೆ. ನನ್ನ ನಾಲ್ಕು ಕಡೆಗೆ ದಿವ್ಯ ಪ್ರಕಾಶದ ಪ್ರಭಾಮಂಡಲ ಹರಡಿದೆ. ಇಲ್ಲಿ ನಾನಾತ್ಮ ನನ್ನ ಅನಾದಿ ಸತೋಗುಣಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ಸಂಪೂರ್ಣ ಸ್ವರೂಪ ಎಷ್ಟೊಂದು ಸುಖದಾಯಿಯಾಗಿದೆ. ನಾನು ಆತ್ಮ ನಕ್ಷತ್ರದಲ್ಲಿ ಎಲ್ಲ ಗುಣಗಳು ಸಮಾವೇಶವಾಗಿವೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪ್ರೇಮ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಸುಖ ಸ್ವರೂಪನಾಗಿದ್ದೇನೆ. ಪರಮ ಪವಿತ್ರನಾಗಿದ್ದೇನೆ. ಸರ್ವ ಗುಣಗಳಿಂದ ಸಂಪನ್ನ ಸ್ವರೂಪದಲ್ಲಿ ಸ್ಥಿತ. ನಾನಾತ್ಮ ನನ್ನ ಅನಾದಿ ಸಂಪೂರ್ಣ ಸ್ವರೂಪದಲ್ಲಿ ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಂಡಿದ್ದೇನೆ. ನನ್ನ ಪರಮಪಿತ ಪರಮಾತ್ಮ ಶಿವ ಬಾಬಾರವರು ಪರಮ ಪವಿತ್ರರಾಗಿದ್ದಾರೆ. ಈ ಪ್ರಿಯವಾದಂತಹ ದಿವ್ಯ ವತನದಲ್ಲಿ ನಾಲ್ಕು ಕಡೆಗೆ ಪವಿತ್ರತೆಯ ಪ್ರಭಾಮಂಡಲವಿದೆ. ನಾನು ಪರಮ ತೇಜಸ್ವಿ ಶಿವ ಬಾಬಾರವರ ಸಮ್ಮುಖದಲ್ಲಿದ್ದೇನೆ.
ಬೇಹದ್ದಿನ ಮನೆಯಲ್ಲಿ ಬೇಹದ್ದಿನ ಬಾಬಾರವರ ಸಮ್ಮುಖದಲ್ಲಿದ್ದೇನೆ. ಬಾಬಾರವರ ಜೊತೆಯಲ್ಲಿ ನಾನಾತ್ಮ ಸ್ವಯಂ ಅನ್ನು ಪರಮ ಸೌಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತಿದ್ದೇನೆ. ಪ್ರಾಣೇಶ್ವರ ಶಿವಬಾಬಾರವರು ಕಿರಣಗಳ ರೂಪದ ಬಾಹುಗಳಲ್ಲಿ ನನ್ನನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ. ವೃಕ್ಷಪತಿ ಶಿವಬಾಬಾರವರೊಂದಿಗೆ ನಾನಾತ್ಮನೂ ಸಹ ಬೀಜ ಸ್ವರೂಪನಾಗಿದ್ದೇನೆ. ಪರಮ ಜ್ಯೋತಿರ್ಬಿಂದುವಿನ ಸಮೀಪ ಅನಂತ ಅನುಭವದ ಸಾಗರದಲ್ಲಿ ಸಮಾವೇಶಗೊಂಡಿದ್ದೇನೆ. ಬಾಬಾ ನನ್ನ ಪರಮಪಿತ ನನ್ನ ಪ್ರೀತಿಯ ಬಾಬಾ ಆಗಿದ್ದಾರೆ. ಯಾರನ್ನು ನೋಡುವುದಕ್ಕಾಗಿ ಸಾವಿರಾರು ವರ್ಷಗಳಿಂದ ನನ್ನ ನಯನಗಳು ಹಾತೊರೆಯುತ್ತಿದ್ದವು, ಯಾರಿಗಾಗಿ ಯುಗ ಯುಗಗಳಿಂದ ನೆನಪು ಮಾಡುತ್ತಾ ಬಂದೆನೋ ಈಗ ಪ್ರಾಣೇಶ್ವರ ಬಾಬಾ ನನ್ನವರಾಗಿದ್ದಾರೆ. ಪ್ರಾಣೇಶ್ವರ ಬಾಬಾ ಪರಮಪಿತ ನನ್ನ ಸ್ನೇಹಿತ ಪ್ರಿಯತಮ ಈಗ ಪುನಃ ನನ್ನನ್ನು ಸುಖಿಯನ್ನಾಗಿ ಮಾಡಲು ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ. ಇದು ಪರಮಾತ್ಮನ ಮಿಲನದ ವೇಳೆಯಾಗಿದೆ. ಬಾಬಾರವರಿಂದ ಶಕ್ತಿಯ ಕಿರಣಗಳು ನನ್ನನ್ನು ಸಮರ್ಥ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿವೆ. ಬಾಬಾರವರ ಲೈಟ್ ಮೈಟಿನ ಶಕ್ತಿಯಿಂದ ನಾನು ನನ್ನ ಅನಾದಿ ಸಂಸ್ಕಾರಗಳನ್ನು
ಇಮರ್ಜ್ ಮಾಡಿಕೊಳ್ಳುತ್ತಿದ್ದೇನೆ. ಅವರ ಶಕ್ತಿಗಳಿಂದ ಸಂಪನ್ನ ನಾನಾತ್ಮನೂ ಸಹ ಬಾಪ್ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ನಾನು ಜ್ವಾಲಾ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಲಿವೆ. ನಾನು ಆತ್ಮ ಶುದ್ಧ ಸತ್ಯ ಸ್ವರೂಪ ಕಲೆರಹಿತ ವಜ್ರವಾಗಿದ್ದೇನೆ. ಮಣಿಯಾಗಿದ್ದೇನೆ. ನಿರ್ಮಲ ಪಾವನ ನಿರಾಕಾರ ಪ್ರಕಾಶಮಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಅಶರೀರಿ ವಿದೇಹಿ ಅಕಾಲ ಮೂರ್ತನಾಗಿದ್ದೇನೆ. ಹೇ ಶಿವ ಬಾಬಾ, ನೀವು ನನಗೆ ಎಲ್ಲವನ್ನೂ ಕರುಣಿಸಿದ್ದೀರಿ. ಶ್ರೇಷ್ಠವಾದಂತಹ ದಿವ್ಯವಾದಂತಹ ಬುದ್ಧಿಯನ್ನು ನೀಡಿದ್ದೀರಿ. ಸುಂದರವಾದಂತಹ ಜೀವನವನ್ನು ನೀಡಿದ್ದೀರಿ. ಶ್ರೇಷ್ಠ ಭಾಗ್ಯವನ್ನು ಕರುಣಿಸಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿಯಷ್ಟು ಧನ್ಯವಾದಗಳು ಬಾಬಾ. ಸತ್ಯ ಮನಸ್ಸಿನಿಂದ ಸಂಕಲ್ಪ ಮಾಡಿ ನಾನು ಬಹಳ ಬಹಳ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಪರಮ ಸುಖಿಯಾಗಿದ್ದೇನೆ. ಮಹಾನ್ ಶಕ್ತಿಶಾಲಿಯಾಗಿದ್ದೇನೆ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಬಾಬಾ. ಹೃದಯ ತುಂಬಿ ಬಾಬಾರವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಬಾಬಾರವರಿಂದ ಅಪಾರವಾದಂತಹ ಗುಣಗಳನ್ನು ಸ್ವೀಕರಿಸುತ್ತಾ ಶಕ್ತಿಗಳನ್ನು ಸ್ವೀಕರಿಸುತ್ತಾ ನಾನು ಆತ್ಮಜ್ಯೋತಿ
ಪುನಃ ಈ ಕರ್ಮಕ್ಷೇತ್ರದಲ್ಲಿ ನನ್ನ ದೇಹದ ಮಧ್ಯದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗುತ್ತಿದ್ದೇನೆ. ಬಾಬಾರವರಿಂದ ಪಡೆದಂತಹ ಶಕ್ತಿಶಾಲಿ ಕಿರಣಗಳನ್ನು ವಾತಾವರಣದ ತುಂಬೆಲ್ಲ ಹರಡಿಸುತ್ತಿದ್ದೇನೆ.
ಪ್ರೀತಿ